ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೊಂದು ಗ್ರೀನ್ ಚಟ್ನಿ ಹಾಗೂ ಮಸಾಲೆ ಪಡ್ಡು ಮಾಡೋದು ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ಗ್ರೀನ್ ಚಟ್ನಿ ಮಾಡೋದು ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಮೊದಲಿಗೆ ಕಡಲೆಬೀಜನ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ತದನಂತರ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಇದಿರುವಂತಹ ಕಡಲೆಬೀಜ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಹುರಿಗಡಲೆ ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಿಟ್ಕೊಂಡಿರುವಂಥ ಒಂದು ಬೌಲು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊಂಡು ನನಗೆ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಡ್ಡು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು: ಇದು ರುಬ್ಬಿಟ್ಕೊಂಡಿರೋ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಎಣ್ಣೆ ಕೊಟ್ಕೊಂಡಿದ್ದೀನಿ. ಇಲ್ಲಿ ಸ್ಟವ್ ಮೇಲೆ ಪಡ್ಡು ತವ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಸಹ ಬಳಸ್ಬೋದು. ನಾನಿಲ್ಲಿ ತುಪ್ಪವನ್ನು ಹಾಕ್ಕೊತಿದ್ದೀನಿ. ಎಲ್ಲ ಹೋಲ್ಗಳಿಗೂ ಸಹ ತುಪ್ಪವನ್ನು ಹಾಕ್ಕೊತಿದ್ದೀನಿ. ಇದು ಚೆನ್ನಾಗಿ ಕಾದ ಮೇಲೆ ನಾವು ಇದ್ರ ಮೇಲೆ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಿರುವಂಥ ಹಿಟ್ಟನ್ನು ನಾವೆಲ್ಲ ಹೋಲ್ಗೆ ಹಾಕ್ಕೊಬೇಕಾಗುತ್ತೆ. ಯಾವ ರೀತಿ ಹಾಕೊಳ್ಳೋದು ಅಂತ ಇಲ್ಲಿ ತೋರಿಸ್ತೀನಿ. ಒಂದು ಸ್ಪೂನ್ ಅಥವಾ ಸೌಟಿನ ಸಹಾಯದಿಂದ ನಾವು ಈ ಹಿಟ್ಟನ್ನು ಇದಕ್ಕೆ ಹೋಲ್ಗಳಿಗೆ ಹಾಕ್ಕೊಬೇಕು. ನೋಡಿ ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ಎಲ್ಲರೂ ಸಹಜವಾಗಿ ಎಲ್ಲರೂ ಮಾಡಿರ್ತೀರ, ಆದರೆ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಹೋಲ್ಗಳಿಗೂ ಸಹ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಿಟ್ಟನ್ನ ಲೋ ಫ್ಲೇಮು ಅಲ್ಲ, ಹೈ ಫ್ಲೇಮು ಅಲ್ಲ, ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು ಸೈಡ್ ಬೇಯಿಸ್ಕೊಂಡಾದ್ಮೇಲೆ ಟರ್ನ್ ಮಾಡಿ ಉಲ್ಟಾ ಮಾಡಿ ಎರಡು ಸೈಡು ಚೆನ್ನಾಗಿ ಕುಸ್ಕೋವರೆಗೂ ಹೊರಗಡೆ ಬೇಯೋವರೆಗೂ ಸಹ ಬೇಯಿಸ್ಕೊಬೇಕಾಗುತ್ತೆ. ಇದು ಯಾವ ರೀತಿ ಇದು ಮೇಲ್ಗಡೆ ಏನು ಹಾಕೋಲ್ಲ. ಇದನ್ನ ಒಂದು ಲಿಡ್ನ ಎರಡು ಸೈಡು ಚೆನ್ನಾಗಿ ಬೇಯಿಸಿದ್ರೆ ಅದು ರೆಡಿ ಆಗುತ್ತೆ. ನೋಡಿ, ಈಗ ಕ್ಲೋಸ್ ಮಾಡಿ ನೋಡಿ ಈಗ ಯಾವ ರೀತಿಯಾಗಿ ಪಡ್ಡು ರೆಡಿಯಾಗಿದೆ ಅಂತ ಹೇಳಿ. ಈ ರೀತಿಯಾಗಿ ಎರಡು ಸೈಡು ನಾನು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಒಳಗನ್ನು ಸಹ ಚೆನ್ನಾಗಿ ಬೆಂದಿದೆ. ಹಾಗೆ ಇಲ್ಲಿ ಚಟ್ನಿನೂ ಸಹ ರೆಡಿಯಾಗಿದೆ. ಈಗ ಪಡ್ಡು ಸವಿಯಲು ರೆಡಿಯಾಗಿದೆ. ನೀವು ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್